ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಹೊರಟಿರುವಂಥ ಪ್ರಾಚೀನ ಕಾಲದ ಐತಿಹಾಸಿಕ ದೇವಸ್ಥಾನವೇ ಈ ಕೈಲಾಸವಾಸಿಯಾದಂಥ ಶಿವನ ಸೋಮೇಶ್ವರ ದೇವಸ್ಥಾನ. ಈ ದಟ್ಟ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿರುವಂತಹ ಏಕಶಿಲಾ ಬಂಡೆಯ ಒಳಗೆ ಉದ್ಭವವಾಗಿರುವಂತಹ ಈ ಶಿವನ ದೇವಸ್ಥಾನ ಕಂಡುಬರೋದು ಮಾಗಡಿಯ ಗಟ್ಟಿಪುರ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ನಮಗೆ ಕಂಡುಬರುತ್ತೆ. ಈ ದೇವಸ್ಥಾನದ ಇತಿಹಾಸ ಹಾಗೂ ಈ ದೇವಸ್ಥಾನದ ವಿಶಿಷ್ಟತೆ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ. ಸ್ವಾಮಿ, ಹಿಂದೆ ವೆಂಕಟಪ್ಪ ನಾಯಕ, ತಿಮ್ಮಪ್ಪ ನಾಯಕ ಅಂತ ಆಳ್ವಿಕೆಯಲ್ಲಿ ಕೋಟೆಯೆಲ್ಲ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಕೋಟೆಯಲ್ಲಿ ಶಿಥಿಲವಾಗಿದೆ, ಕೆಂಪೇಗೌಡ ವಂಶಸ್ಥರು ಕಾಣಿಸ್ತದೆ. ಹಲವಾರು ಗದ್ಗೆಗಳೆಲ್ಲ ಇದೆ, ಕೆಳಗಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಜೆಸಿಬಿಗಳು ಬಂದ ಮೇಲೆ ಕಿತ್ತಾಕ್ಬಿಟ್ಟಿದ್ದಾರೆ. ಒಳಕಲ್ಲೆಲ್ಲ ಇದೆ. ಇಲ್ಲಿ ಪ್ರತಿದಿನ ಏನಪ್ಪ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯಿಂದ ಯಾರು ಮಕ್ಕಳಾಗಲ್ಲ, ಮದುವೆ ಆಗಿರಲ್ಲ, ಕಾಯಿಲೆ ಇರ್ತಾರೆ, ಅಂಥವ್ರಿಗೆ ನೀರು ಹಾಕಿ ಯಂತ್ರಗಳನ್ನು ಮಾಡಿದ್ರೆ, ಯಾರು ಮಾಟ ಮಾಡಿರ್ತಾರೆ, ಕೈ ಕೊಟ್ಟಿರ್ತಾರೆ ಅಂಥವ್ರೆಲ್ಲ ಬಂದು ಅಣಕಾಯಿ ಮಾಡಿಸ್ಕೊಂಡು ಇಲ್ಲೆಲ್ಲ ಹೋದರೆ ಎಲ್ಲ ಮಕ್ಕಳಾಗ್ತದೆ. ಒಳ್ಳೇದಾಗಿದೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಅಂತ ಎಲ್ಲರೂ ಕೂಡ ವರ್ಷಕ್ಕೊಂದು ಸಾರಿ ಮಂಗಳಾರತಿ ಮಾಡಿಸ್ಕೊಂಡು, ಒಬ್ಬಟ್ಟು ಆರಾಧನೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ನೋಡಿ ಅರ್ಚಕರು ಹೇಳಿದ ಕಲ್ಯಾಣಿ. ಈ ಕಲ್ಯಾಣಿಲಿ ವರ್ಷದ 365 ದಿನವೂ ನೀರು ಹಾಗೆ ಹೀಗೆ ಇರುತ್ತೆ. ಯಾವುದೇ ಬರಗಾಲ ಬರಲಿ, ಎಂಥ ಪರಿಸ್ಥಿತಿ ಬಂದರೂ ಈ ಕಲ್ಯಾಣಿಲಿ ನೀರು ಕಡಿಮೆ ಆಗಲ್ಲ. ಇದು ಈ ದೇವಸ್ಥಾನದ ಮತ್ತೊಂದು ಪವಾಡ. ಶಿವ 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 ಶಿವ